ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವರ್ಷದ ಫಸ್ಟ್ ವಿಡಿಯೋ ಆಗಿರುತ್ತೆ. ನಾನು ನಮ್ಮ ದೊಡ್ಡಮ್ಮವ್ರ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿರೋರು ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ಅವ್ರ ಮಗನಿಗೆ ಗುಡ್ಡನ್ನು ಬಿಡಿಸ್ತಿರೋದು ಇವರೇ ಯೋಗೇಶಣ್ಣ. ಅಲ್ಲಿ ಎಂದು ಕಟ್ತಿರೋದು? ಅಲ್ಲಿಗೆ ದೇವ್ರಿಗೆ ಮಾಡ್ಕೋಬೇಕು. ಹಂಗೆ ಏನು ಬೆಟ್ಟಕ್ಕೆ ಬುತ್ತಿ ಅಂತ ಮೀಸಿದ್ದು ಅದೇ ಫಸ್ಟ್ ಬಿಚ್ಚಿದ ನೋಡಿ. ರೇಖಾ ಏನು ಕರೀತಾಳೆ ಅದನ್ನೇ ಇವಳು ಕರೀದು. ರೇಖಾ ಅತ್ತೆ ಅಂದರೆ ಇವಳು ಅತ್ತೆ ಅನ್ನೋದು, ದೊಡ್ಡಪ್ಪ ಅನ್ನೋದು ಇಂಥ ಬುದ್ಧಿ ಇಡ್ತಾವೆ. ದೊಡ್ಡಮ್ಮ ದೊಡ್ಡಮ್ಮ ಅಲ್ಲ, ಅಜ್ಜಿ ಅನ್ನು. ಅಜ್ಜಿ 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 ಅನ್ನು. ಇವ್ರೇನಾಗ್ಬೇಕು ನಿಂಗೆ? ಅವ್ವ. ಇವ್ರ ಅವ್ವನ ನಿಂಗೆ? ಎಲ್ಲ ಕಲ್ತ್ಕೊಂಡವಳೆ. ಸಣ್ಣ ಸಣ್ಣ ಹೋಗಿ ಬಟ್ಟೆ ಇಸ್ಕೊಬ್ರೋಗ ಹಾಕುವ. ಎದೋಳು ಬಟ್ಟೆ ಇಸ್ಕೊಬ್ರೋಗ. ಇದ್ರಲ್ಲೇ ಬಂದ್ಯಾ? ಥೂ ಕೊಳಕಿ ನೀನು, ಕೊಳಕಿ ನೀನು. ನೀನು ಕಪ್ರಿ ನೋಡಿಲಿ, ಮೂಗ್ ನೋಡು. ಕಪ್ರಿ 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 ಚಟಿ. ಪ್ರತಿ ಸರಿನೂ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಅದರಲ್ಲಿ ಮೀಸಲು ಬುತ್ತಿ ಅಂತ ಕಟ್ತಾರೆ. ಅದರಲ್ಲಿ ಅನ್ನ, ಮೊಸರು, ಮೆಣಸು, ತುಪ್ಪ ಇತ್ಯಾದಿ ಹಾಕಿ ಮೀಸಲು ಕಟ್ಟಿ ಅದನ್ನು ದೇವಸ್ಥಾನದಲ್ಲಿ ಫಸ್ಟ್ ಬಿಚ್ಚಿ ಪೂಜೆ ಮಾಡಿ ಜನಗಳಿಗೆಲ್ಲ ಹಂಚ್ತಾರೆ. ಮಾಲೆ, ಜೇನು ಮಾಲೆ, ಕಾಡು ಮಾಲೆ, ಕಾಡು ಮಾಲೆ, ಪಚ್ಚೆ ಮಾಲೆ, ಪೌಳ ಮಾಲೆ, ಪೊನ್ನಚ್ಚಿ ಮಾಲೆ, ಸುರಿದಿದೆ ಬೆಂಕಿ ಮಳೆ, ಉರಿದಿದೆ ನೋಡು ಇಲೆ, ನಡುಗಿದೆ ಜೀವಗಳೇ, ಹುಡುಗಿದೆ ಏಳು ಮಲೆ, ಜಡೆಯನ್ನು ತೆರೆದು ಡಮರುಗ ಹಿಡಿದು ಸಿಡಿಲಿನ ನಡೆ ನಡೆದು ಪರಶಿವ ತಾಂಡವ ನಾಡುತ್ತ ಕುಣಿದಿಹ ಮೂರನೇ ಕಣ್ಣು. ರಿಲೇಟಿವ್ಸ್ ಫ್ರೆಂಡ್ಸ್ನ ಕರ್ಕೊಂಡು ಹೋಗೋಕ್ಕೆ ಪ್ರೈವೇಟ್ ಬಸ್ ಮಾಡಿದರು. ನಾವು ಮನೆ ಬಿಟ್ಟಾಗ ಮಧ್ಯಾಹ್ನ ಆಗಿತ್ತು. ಈವ್ನಿಂಗ್ 5 o'clock 6 o'clock ಆ ಥರ ರೀಚ್ ಆದ್ವಿ. ಜರ್ನಿ ತುಂಬ ಚೆನ್ನಾಗಿತ್ತು. ಮೀಸಲಿಬೇಕು ಅದೇನೋ ಈಗ ಪೂಜೆ ಮಾಡ್ಸೋದು ಅಲ್ಲಿ ಅಲ್ಲಿ ಏನು ಮಾಮಿ ಒಳ್ಳೇದ್ ಮಾಡಪ್ಪ. ಹಿಂಗೆ ಹಿಂಗೆ ಒಳ್ಳೇದ್ ಅದು ಅದು ಹಿಂಗೆ ವರ ನಾಳೆ ಎಲ್ಲಾನು ವಿಡಿಯೋ ಮಾಡ್ಬಿಡು. ಯಾರು ಎಲ್ಲ ಪೂಜೆ ನನಗೆ ನೀನು ಲೈಕ್ ಲೈಕ್ ಕೊಡೋ ಮಾಡ್ಕೊಂಡಿಲ್ಲ. ವಡ ವಡ ವಡ. ಮೀಸಲು ಪೂಜೆ ಆದ ತಕ್ಷಣ ನಾವು ಡೈರೆಕ್ಟ್ ದರ್ಶನ ಮಾಡ್ಕೊಂಡ್ವಿ. ರಶ್ ಏನಿರಲಿಲ್ಲ. ನಾವು ವೀಕ್ ಡೇಸ್ ಹೋಗಿತ್ತು. ಶುಕ್ರವಾರ ಗುಡ್ಡನ್ನು ಬಿಡಿಸ್ಬೇಕಿತ್ತು. ಸೊ ನಾವು ಗುರುವಾರ ಸಂಜೆನೇ ಹೋಗಿದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಚಿನ್ನದ ತೇರು ಎಳಿಸ್ಬೇಕಿತ್ತು. ಅಲ್ಲಿ 6:30 to 7:30 ಇಲ್ಲ 8:30, ನನಗೆ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ. ಬಟ್ ಒಂದೇ ಸರಿ ತೇರು ಎಳೆಯೋದು. ಟೆಂಪಲ್ ಸುತ್ತ ಒಂದು ರೌಂಡ್ ಬರುತ್ತೆ. ಈವ್ನಿಂಗ್ ಎಲ್ಲರೂ ಸೇರಿ ಯಾರ್ಯಾರು ಅರ್ಕೆ ಒಪ್ಪಿಸ್ಬೇಕೋ ಅವರೆಲ್ಲರೂ ಟುಗೆದರ್ ಆಗಿ ಒಂದು ಸರಿ ತೇರು ಎಳಿಸ್ತಾರೆ. 8:30ಗೆ ಲಾಸ್ಟ್ ಅನ್ಕೊತೀನಿ ಅದು. ಈ ಗುಡ್ಡನ್ನು ಬಿಡಿಸೋ ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಅಂದರೆ, ಮನೆ ದೇವರು ಮಹದೇಶ್ವರ ಆಗಿದ್ದರೆ ಗುಡ್ಡಪ್ಪ ಅಂತ ಬಿಡಿಸ್ತಾರೆ ಫಸ್ಟ್ ಮಗನಿಗೆ. ಮದುವೆಗಿಂತ ಮುಂಚೆ ದೇವ್ರ ಗುಡ್ಡ ಅಂತೆಲ್ಲ ಕರೀತಾರೆ ಅವ್ರನ್ನ.
ಟೆಂಪಲಲ್ಲಿ ದೇವ್ರಿಗೆ ಮುಡಿ ಕೊಟ್ಟು ಅರ್ಶಿನ ನೀರು ಹಾಕಿ ಮದುವೆ ಗಂಡನ ಯಾವ ಥರ ಕರ್ಕೊಂಬರ್ತಾರೆ ಆ ಥರ ಮಠಕ್ಕೆ ಕರ್ಕೊಂಡು ಬಂದು ದೇವ್ರ ಗುಡ್ಡ ಅವರು ಗುಡ್ಡನ್ನ ಬಿಡಿಸ್ತಾರೆ. ಮೇಯ್ನಾಗಿ ಈ ಪ್ರೊಸೀಜರ್ ಎಲ್ಲ ಸೋದ್ರ ಮಾವ ಅವ್ರು ಮಾಡಬೇಕು. ಅಲ್ಲಿನ್ನ 2-3 ಜನ ಇದ್ದರು ಅಂದ್ಬಿಟ್ಟು ಪುರೋಹಿತರೇ ಬೇಗ ಆಗಲಿ ಅಂತ ಅವರೇ ಮಾಡ್ತಿದ್ದಾರೆ ಎಲ್ಲನೂ. ಇವಾಗ ನೀವೇನು ನೋಡ್ತಿದ್ದೀರಾ ಇದು ಕಂಕಣ ಕಟ್ಟೋದು. ಇವ್ರಿಗೆ ಒಂದೇ ಟೈಮ್ ಕಟ್ಟೋದು, ಮದುವೆಲೆಲ್ಲ ಕಟ್ಟೋದಿಲ್ಲ. ಇದು ರುದ್ರಾಕ್ಷಿ ಮಣಿ ಕಟ್ಟೋದು ಅಂತಾರೆ. ಮಣಿ ಹಾಕಿದ್ರೆ ಇವರು ತುಂಬ ನಿಷ್ಠೆಯಿಂದ ಇರಬೇಕು, ಮೈಲಿಗೆಯಿಂದ ಇರಬೇಕು, ಯಾರಿಂದಲೂ ತಿನ್ನೋಂಗಿಲ್ಲ ಮತ್ತು ಯಾರ ಕಾಲನ್ನು ಸೊಗಿಸ್ಕೊಳ್ಳೋಂಗಿಲ್ಲ. ಇವ್ರನ್ನ ದೇವ್ರ ಥರ ಟ್ರೀಟ್ ಮಾಡ್ತಾರೆ.